ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸೀರೆ ರೆಡ್ ಸೈಡಲ್ಲಿ ಲಾಕನ್ನು ಮಾಡ್ಕೋಬೇಕು. ಅದಾದಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಟೂ ಚೈನನ್ನು ಹಾಕ್ಕೊಂಡು ನೀಡಾಮೇಲೆ ಒಂದು ಸಾರಿ ಥ್ರೆಡನ್ನು ಸುತ್ತಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನು ನೀಡಲ್ಗೆ ಇನ್ಸೈಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನೀಡಲ್ಗೆ ಹಾಕ್ಕೋಬೇಕು. ನೀಡಾಮೇಲೆ ಒಂದು ಸಾರಿ ಥ್ರೆಡನ್ನು ಸುತ್ತಕೊಂಡಿದ್ದಾದಮೇಲೆ ಒಂದು ಬೀಡನ್ನು ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀವಲ್ವ, ಅದ್ರ ಪಕ್ಕನೇ ಹೋಗಿ ದಾರಾನ ತಂದು ಅದೇ ಥ್ರೆಡ್ಡನ್ನು ಆ ಬೀಡ್ ಒಳಗಡೆನೂ ತೊಗೋಬೇಕು. ಬಟ್ಟೆದೇನು ಥ್ರೆಡ್ಡನ್ನು ತೊಗೊಳ್ತೀವಲ್ವ, ಆ ಥ್ರೆಡ್ಡನ್ನು ಸ್ಮಾಲ್ ಸೈಜ್ ಬೀಡನ್ನು ಹಾಕ್ಕೊಂಡಿರ್ತೀವಲ್ಲ ಆ ಬೀಡ್ ಒಳಗಡೆನೂ ಪಾಸ್ ಮಾಡ್ಕೋಬೇಕು. ಅದಾದಮೇಲೆ ನೀಡಾಮೇಲೆ 3 ಲೂಪಾಗಿರುತ್ತೆ. 2 ಲೂಪಲ್ಲಿ ಒಂದು ಸರಿ ಮಾಡ್ಕೋಬೇಕು, ಮತ್ತು 2 ಲೂಪಲ್ಲಿ ಒಂದು ಸರಿ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋಬೇಕು. ಕಂಬ ಆದಮೇಲೆ ಟೂ ಚೈನನ್ನು ಹಾಕ್ಕೊಂಡು ಮತ್ತು ನೀಡಾಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಆ ಬೀಡ್ ಪಕ್ಕ ಏನು ಗ್ಯಾಪ್ ಇದೆಯಲ್ವ, ಆ ಗ್ಯಾಪಲ್ಲಿ ಹೋಗಿ ದಾರಾನ ತಂದು 2 ಲೂಪಲ್ಲಿ ಒಂದು ಸರಿ ಮತ್ತು 2 ಲೂಪಲ್ಲಿ ಒಂದು ಸರಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಅದೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಪೀಕೋ ಡಿಸೈನ್ ಬರುತ್ತೆ. ಅದೇ ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನೀಡಾಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಅದೇ ಗ್ಯಾಪಲ್ಲೇ ಹೋಗಿ ದಾರಾನ ತಂದು ಮತ್ತೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 2 ಚೈನ್, ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಪಿಕ್ಕೋ ಡಿಸೈನ್ ಬರುತ್ತೆ. ಅಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮತ್ತು ಅದಕ್ಕೆ 2 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ 4 ಅಥವಾ 5 ಕಂಬನ ಮಾಡ್ಕೊಳ್ತೀನಿ ನಾನು. ಒಂದು ಆರ್ಚಿಗೆ 4 ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, 5 ಹಾಕ್ಕೊಂಡ್ರೆ ಜಾಸ್ತಿ ಅನ್ನೋ ಥರ ಇರುತ್ತೆ. 4 ಕಂಬನ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. 4 ಕಂಬನೇ. ಪಿಕಾಟ್ ಡಿಸೈನ್ ಬರುತ್ತಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ. ಅದಕ್ಕೋಸ್ಕರ 4 ಕಂಬ ಸಾಕಾಗುತ್ತೆ. ನಾನು ಫಸ್ಟ್ನೇ ಆರ್ಚಿಗೆ 5 ಕಂಬನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ನನಗೆ. ಅದಾದಮೇಲೆ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಳ್ತೀನಲ್ಲ, ಅದಕ್ಕೆ 4 ಕಂಬನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಈ ರೀತಿ ಬರುತ್ತೆ ಆರ್ಚು. ಈಗ ಆರ್ಚ್ ಕಂಪ್ಲೀಟ್ ಆದಮೇಲೆ ನೀಡಾಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೋಬೇಕು. ಒಂದು ಸರಿ ಥ್ರೆಡ್ಡನ್ನು ಸುತ್ತಕೊಂಡು ಸ್ಮಾಲ್ ಸೈಜ್ ಬೀಡನ್ನು ನೀಡಲ್ಗೆ ಇನ್ಸೈಡ್ ಮಾಡಿಕೊಂಡು ಬಟ್ಟೆಗೆ ಚುಚ್ಚಿ ದಾರಾನ ತರ್ತೀವಲ್ವ, ಈಗ ನೋಡಿ ನೀಟಾಗಿ ತೋರಿಸ್ತೀನಿ. ಬಟ್ಟೆಗೆ ಹೋಗಿ ದಾರಾನ ತೊಗೊಬರ್ತೀವಲ್ವ, ಅದೇ ಥ್ರೆಡ್ಡನ್ನೇ ಬೀಡ್ ಒಳಗಡೆನೂ ತೊಗೋಬೇಕು. ಅದೇ ಥ್ರೆಡ್ಡನ್ನೇ ಆ ಬೀಡ್ ಒಳಗಡೆ ಇದ್ದನು ಪಾಸ್ ಮಾಡ್ಕೋಬೇಕು. ನೀವು ಬೇಕಾದರೆ ಬೀಡನ್ನು ನೀವು ಮೊದಲಿಗೆ ದಾರಕ್ಕೆ ಪೋಣಿಸ್ಕೊಂಡಿದ್ರೆ ಈ ಥರ ಏನು ಹಾಕೋ ಅವಶ್ಯಕತೆ ಇಲ್ಲ. ಬೀಡನ್ನು ನಾವು ಪೋಣಿಸ್ಕೊಂಡಿಲ್ವಲ್ವ ದಾರಕ್ಕೆ, ಅದಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ತೀವಿ. ಬೀಡ್ ಇನ್ಸೈಡ್ ಮಾಡ್ಕೊಂಡ್ಮೇಲೆ 2 ಲೂಪಲ್ಲಿ ಒಂದು ಸರಿ 2 ಲೂಪಲ್ಲಿ ಒಂದು ಸರಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 2 ಚೈನ್, ಮತ್ತೆ ಅದೇ ಗ್ಯಾಪಲ್ಲೇ ಹೋಗಿ ದಾರಾನ ತಂದು ಒಂದು ಕಂಬನ ಮಾಡ್ಕೋಬೇಕು. ಸಿಂಪಲ್ಲಾಗಿ ಇದೆ ಡಿಸೈನು. ಪಿಕೋ ಡಿಸೈನ್ ಮಾಡೋದಷ್ಟೇ. ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ನಾನು ಕುಚ್ಚೇನು ಕಟ್ತಾ ಇಲ್ಲ. ನೀವು ಈ ಡಿಸೈನ್ನ ಬ್ಲೌಸ್ಗೂ ಕೂಡ ವರ್ಕ್ ಮಾಡ್ಕೋಬೋದು. ಸ್ಲೀವ್ಸ್ಗಳಿಗೆ ಎಡ್ಜಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಒಂದೊಂದು ಆರ್ಚಿಗೆ 4 ಕಂಬನ ಮಾಡ್ಕೊಳ್ತೀನಿ ನಾನು. ನೀಡಾಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಒಂದು ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 2 ಚೈನ್, ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ತುಂಬ ಬೇಗನೆ ಕಂಪ್ಲೀಟ್ ಆಗುತ್ತೆ ಡಿಸೈನು. ನೋಡಿ ಆರ್ಚ್ ಎಲ್ಲ ಆದಮೇಲೆ ನೀಡಾಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೋಬೇಕು. ಥ್ರೆಡ್ ಸುತ್ಕೊಂಡಿದ್ದಾದಮೇಲೆ ಒಂದು ಬೀಡ್ ಹಾಕ್ಕೊಂಡು ಬಟ್ಟೆಗೆ ಚುಚ್ಚಿ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಚುಚ್ಚಿ ಅದೇ ಥ್ರೆಡ್ಡನ್ನು ಮತ್ತೆ ಆ ಬೀಡ್ ಒಳಗಡೆನೂ ಪಾಸ್ ಮಾಡ್ಕೋಬೇಕು. ಅದಾದಮೇಲೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 2 ಚೈನ್, ಮತ್ತೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 2 ಚೈನ್, ಅದೇ ಕಂಬಕ್ಕೆ ಲಾಕ್. ಆರ್ಚ್ ಆಗಿದ ತಕ್ಷಣವೇ ನಾವು ನೀಡಾಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೊಳ್ತೀವಿ. ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಬೀಡನ್ನು ಹಾಕ್ಕೊಳ್ತೀವಿ. ಬೀಡ್ ಹಾಕ್ಕೊಂಡ್ಮೇಲೆ ಬಟ್ಟೆಗೆ ಚುಚ್ಚಿ ದಾರ ತರ್ತೀವಲ್ವ, ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆನೂ ಪಾಸ್ ಮಾಡ್ಕೋಬೇಕು. ಅಷ್ಟೇ, ಕನ್ಫ್ಯೂಸ್ ಏನು ಆಗೋದಿಲ್ಲ. ನೀವು ಬೇಕಂದರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದನ್ನು ನಿಧಾನವಾಗಿ ವಿಡಿಯೋನ ನೋಡಿ, ಪದೇ ಪದೇ ವೀಡಿಯೋಸ್ನ ಒಂದು 2-3 ಸರಿ ವಾಚ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ.
ತುಂಬ ಸಿಂಪಲ್ ಆಗಿದೆ ಡಿಸೈನು, ಬಿಗಿನರ್ಸು ಕೂಡ ಬೇಗನೆ ಕಲಿಬೋದು ಈ ಡಿಸೈನನ್ನು. ನೋಡಿ 4 ಕಂಬ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡನ್ನು ಸುತ್ಕೋಬೇಕು. ಆಮೇಲೆ ಒಂದು ಬೀಡನ್ನು ಹಾಕ್ಕೊಂಡು ನಾವು ಬಟ್ಟೆಗೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಚುಚ್ಚಿ ದಾರನ ತಂದು ಒಂದು ಕಂಬನ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಆರ್ಚು. ಬಟ್ಟೆಗೆ ಹೋಗಿ ಚುಚ್ಚಿ ದಾರನ ತರ್ತೀವಲ್ವ, ಅದೇ ಥ್ರೆಡನ್ನೇ ಬೀಡ್ ಒಳಗಡೆನೂ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡ್ಕೊಂಡಾದ್ಮೇಲೆ ಡಬಲ್ ಕುಶಿ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ 2 ಚೈನ್ ಮತ್ತು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಸ್ಯಾರಿ ಫುಲ್ ಇದೇ ಥರನೇ ಬರುತ್ತೆ. ನಾನು ಕುಚ್ಚೇನು ಕಟ್ತಾ ಇಲ್ಲ. ನಿಮಗೆ ಕುಚ್ಚಬೇಕಂತಾದರೆ ಒಂದು 2-3 ಆರ್ಚ್ ಆದಮೇಲೆ ನೀವು 4 ಚೈನ್ ಆಗಲಿ 3 ಚೈನಲ್ಲಿ ಹಾಕ್ಕೊಂಡು ನೀವು ಆರ್ಚನ್ನು ಮಾಡ್ಕೋಬೋದು. ಕುಚ್ಚಿಗೆ ಜಾಗನ ಬಿಟ್ಟು ಮತ್ತೆ ಒಂದು 2-3 ಆರ್ಚ್ ಬಿಟ್ಟು ಮತ್ತೆ ಒಂದು 3 ಚೈನ್ ಈ ಥರ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಕುಚ್ಚೇನು ಕಟ್ತಾ ಇಲ್ಲ, ಹೀಗೆ ಸಿಂಪಲ್ ಆಗಿರಲಿ ಅಂತ ಬೇಡ ಅಂದ್ಕೊಂಡಿದ್ದೀನಿ. ಹೀಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಇದೇ ಥರನೇ ಫುಲ್ ಸ್ಯಾರಿನೂ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಇದೇ ಥರನೇ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇನ್ನೂ ಸ್ವಲ್ಪ ದೂರ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ಡಿಸೈನನ್ನು. ನೋಡಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನೋಡ್ಬೋದು ನೀವು ಒಂದು ಬೀಡನ್ನು ಹಾಕ್ಕೊಂಡು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ ಎಂಡಿಂಗಲ್ಲಿ. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ಈ ಥ್ರೆಡ್ಡನ್ನು ಬ್ಯಾಕ್ ಸೈಡ್ಗೆ ಗಮ್ ಹಾಕಿ ಪೇಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂದರೆ 250 to 300ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.